ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ನಾನಿಲ್ಲಿ ವೆಲಂಕನಿಗೆ ಹೋಗಿದ್ದೆ, ತಮಿಳುನಾಡಲ್ಲಿ ಬರುತ್ತೆ ಇದು. ಚರ್ಚ್ ವಿಸಿಟಿಗೆಲ್ಲ ಹೋಗಿದ್ದೆ, ಅದರ ವೀಡಿಯೋ ನಾನು ನಾಳೆ ಹಾಕ್ತೀನಿ ನಿಮಗೆ. ಡೇ 1 ಡೇ 2 ಎಲ್ಲ ವೀಡಿಯೋ. ಹಾಗೆಯೇ ನೀವು ನನ್ನ ಚಾನಲನ್ನು ಮೊದಲ ಬಾರಿ ವೀಕ್ಷಿಸ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ಲೈಕನ್ ಪ್ರೆಸ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸಿಗೆಲ್ಲ. ನೋಡ್ತಾ ಹೋಗೋಣ ಶಾಪಿಂಗ್ ಸ್ಟ್ರೀಟಲ್ಲಿ ಏನೆಲ್ಲ ಇದೆ ಅಂತ. ಇದೊಂದು ಚಿಕ್ಕ ಮಾಲ್ ಬಂದುಬಿಟ್ಟು, ಇಲ್ಲೆಲ್ಲ ದೇವರ ವಿಗ್ರಹಗಳೆಲ್ಲ ಇದೆ. ಹಾಗೆಯೇ ದೇವರಿಗೆ ಸಂಬಂಧಪಟ್ಟ ಎಲ್ಲ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಈ ಮಾಲಲ್ಲಿ. ಇದು ಚರ್ಚ್ ಹತ್ರನೇ ಇದೆ. ಇದು ಯಾವುದಂದರೆ ಲೋವರ್ ಬೆಸಿಲಿಕಾ ಮತ್ತು ಅಪ್ಪರ್ ಬೆಸಿಲಿಕಾ ಚರ್ಚ್ ಇದೆ, ಅದರ ಪಕ್ಕದಲ್ಲೇ ಇದೆ ಇದು ಶಾಪಿಂಗ್. ಮತ್ತು ಈ ಶಾಪಿಂಗಿದ್ದು ಈ ಸ್ಟ್ರೀಟ್ ಎಂಡಲ್ಲಿ ಉಂಟಲ್ಲ ಒಂದು ಬೀಚ್ ಇದೆ. ಇಲ್ಲಿ ಒಂದೊಂದು ಶಾಪಲ್ಲಿ ಉಂಟಲ್ಲ ಒಂದೊಂದು ರೇಟ್ ಆಯಿತಾ, ಬಾರ್ಗೇನಿಂಗ್ ಮಾಡಬೇಕು ನಾವು ತುಂಬ, ಇಲ್ಲಾಂದರೆ ಮಂಗ ಮಾಡ್ತಾರೆ ಇವರೆಲ್ಲರೂ ಸಹ. ತಮಿಳವರೆಲ್ಲ ಉಂಟಲ್ಲ ತುಂಬ ಮಂಗ ಮಾಡ್ತಾರೆ. ಒಂದೊಂದು ಐಟಮಿಗೆ ಒಂದೊಂದು ಶಾಪಲ್ಲಿ ಒಂದೊಂದು ರೇಟ್ ಹೇಳ್ತಾರೆ. ನೀವು ಇಲ್ಲಿ ಮಾಲಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ, ಫಿಕ್ಸ್ ರೇಟ್. ಮತ್ತು ಇಲ್ಲಿ ಹೊರಗಡೆ ತಗೊಂಡ್ರುಂಟಲ್ಲ ಎಂತ ಬೇಕೆಲ್ಲ. ಮತ್ತು ಇಲ್ಲಿ ಜಾಸ್ತಿ ತಿಂಡಿ ಏನಂತಂದರೆ ಈ ಸ್ಟ್ರೀಟಲ್ಲಿ ಚಿಪ್ಸ್, ಹಲ್ವ ಅದೆಲ್ಲ ಜಾಸ್ತಿ ಶಾಪ್ಗಳು. ಮತ್ತು ಇದೆಲ್ಲ ಫ್ಯಾನ್ಸಿ ಐಟಮ್, ಮಕ್ಕಳದ್ದು ಆಡೋದು, ಬ್ಯಾಗ್ಸು ಆ ಥರ ಎಲ್ಲ ಇದೆ. ಮತ್ತು ಚಿಪ್ಪಿಂದ ಮಾಡಿದ ಐಟಮ್ಸ್ ಎಲ್ಲ ಸಿಗುತ್ತೆ ಈ ಸ್ಟ್ರೀಟಲ್ಲಿ. ಸಂಜೆ ಹೊತ್ತಂತೂ ತುಂಬ ರಶ್ ಇರುತ್ತೆ. ನಾವು ಸ್ವಲ್ಪ ಬೇಗನೆ ಹೋಗಿ ಬೇಗನೆ ಬಂದೆವು. ಎಲ್ಲ ಕಡಿಮೆಗೇ ಇದೆ, ಬಾರ್ಗೇನಿಂಗ್ ಮಾಡಿ ತಗೊಳ್ಬೇಕಷ್ಟೇ. ಮತ್ತು ಇಲ್ಲಿ ಸುಡು ಬಿಸಿಲು ಹಗಲಲ್ಲಿ, ಸಂಜೆ ಆಗಲಿ ಅಷ್ಟೇ ಸೆಕೆ, ತುಂಬ ಸೆಕೆ. ಹಗಲಲ್ಲಂತೂ ತುಂಬ ಸುಡುವ ಬಿಸಿಲು, ತುಂಬ ಟೆಂಪ್ರೇಚರ್ ಜಾಸ್ತಿ ಇದೆ ಇಲ್ಲಿ. ನೋಡ್ತಾ ಹೋಗಿ ಏನೆಲ್ಲ ಇದೆ ಅಂತ. ಮತ್ತು ಇಲ್ಲಿ ಯಾವ ಶಾಪಿಗೆ ಹೋಗಿ ಎಲ್ಲದರಲ್ಲಿ ವೆಲಂಕನಿ ಮಾತಾ ಮೂರ್ತಿಗಳೆಲ್ಲ ಸಿಗುತ್ತೆ. ಎಲ್ಲ ಎಲ್ಲಿ ನೋಡಿದರೂ ಅದೇ ಅದೇ ಇದೆ ಇಲ್ಲಿ ಜಾಸ್ತಿಯಾಗಿ. ಮತ್ತು ಫ್ಯಾನ್ಸಿ ಐಟಮ್ಸ್, ತುಂಬ ಫ್ಯಾನ್ಸಿ ಐಟಮ್ ಶಾಪುಗಳಿಲ್ಲೆಲ್ಲ. ಮತ್ತು ಇಲ್ಲಿ ಮೀನೆಲ್ಲ ಉಂಟಲ್ಲ, ಈ ಥರ ರೋಡ್ ಸೈಡೆಲ್ಲ ಕಾಯಿಸಿ ಕಾಯಿಸಿ ಫ್ರೈ ಮಾಡಿ ಇಡ್ತಾರೆ ಇದು ಉದ್ದಕ್ಕೆ. ಈ ಚೈನಾದಲ್ಲೆಲ್ಲ ಇಡ್ತಾರಲ್ಲ ಅದೇ ಥರ ಇಲ್ಲಿ ಮೀನೆಲ್ಲ ಫ್ರೈ ಮಾಡಿ ಹೊರಗಡೆ ಇಡೋದು ಲೈನಲ್ಲಿ. ಮತ್ತು ಇಲ್ಲಿ ಫುಡ್ಡೆಲ್ಲ ಉಂಟಲ್ಲ, ನಮಗಂತೂ ಸೆಟ್ಟೇ ಆಗೋದಿಲ್ಲ ಇಲ್ಲಿ ಈ ಊರಲ್ಲಿ ಫುಡ್ಡೆಲ್ಲ. ಇಲ್ಲಿ ಉಂಟಲ್ಲ ಎಲ್ಲ ಕಡೆಯಿಂದ ಜನ ಎಲ್ಲ ಬರ್ತಾರೆ, ಎಲ್ಲ ಅಂದರೆ ತುಂಬ. ಇಲ್ಲಿ ಈ ಸ್ಟ್ರೀಟಲ್ಲಿ ಉಂಟಲ್ಲ ಶಾಪಿಂಗ್ ಮಾಡಲಿಕ್ಕೆ ಅಂತಲೇ ಬರ್ತಾರೆ, ತುಂಬ ಶಾಪಿಂಗ್ ಇದೆ ಅಲ್ವಾ, ಹಾಗಾಗಿ. ಮತ್ತು ಇದರ ಎಂಡಲ್ಲಿ ಬೀಚ್ ಇದೆ. ಬೀಚ್ ಅಂತ ಉಂಟಲ್ಲ, ತೋರಿಸ್ತೇನೆ ನಾನು, ಮುಂದಕ್ಕಿದೆ ನೋಡಿ. ಬೀಚ್ ಅವಸ್ಥೆ ಮಾಡಿ ಇಟ್ಟಿದ್ದಾರೆ ಅಂದರೆ ಪಬ್ಲಿಕ್ ಬಂದವರೇ ತುಂಬ ಗಲೀಜು ಮಾಡಿಟ್ಟಿದ್ದಾರೆ. ಎಲ್ಲ ಪ್ಲಾಸ್ಟಿಕ್ ಕಸ ಎಲ್ಲ ಬೀಚಿಗೆ ಬಿಸಾಡೋದು. ಇದು ಡಮರುಗೆಲ್ಲ ಸಿಗ್ತದೆ ನೋಡಿ, 100 ರೂಪಾಯಿ.
ಮತ್ತು ಇಲ್ಲಿ ಹರಕೆ ಎಲ್ಲ ಹೇಳಿರ್ತಾರೆಲ್ಲ ತಲೆ ಬೋಳಿಸ್ಲಿಕ್ಕೆ, ಅದೆಲ್ಲ ಇಲ್ಲಿ ಇದೇ ಸ್ಟ್ರೀಟಲ್ಲಿ ಇದೆ ಸಲೂನ್ಸ್ ಎಲ್ಲ. ಮತ್ತು ಬ್ಯಾಗ್ಸ್ ಎಲ್ಲ ಉಂಟಲ್ಲ ತುಂಬ ಕಡಿಮೆಗಿದೆ, ಮತ್ತು ಮಕ್ಕಳಿಗೆ ಬೇಕಾಗೋದು ಆಡೋದು ಸಾಮಾನೆಲ್ಲ ತುಂಬ ಕಡಿಮೆಗೆ. ನೋಡಿ ಇಲ್ಲಿ ಹಲ್ವಾ ಮತ್ತು ಚಿಪ್ಸ್ ಫೇಮಸ್. ಅದು ಡಬ್ಬಿ 1/4 kg ಡಬ್ಬಿ ಎಲ್ಲ 100 ರೂಪಾಯಿಗೆ ಹಲ್ವಾ ಎಲ್ಲ. ಹಾಗೆಯೇ ಚಿಪ್ಸ್ ಎಲ್ಲ 1/4 kg 100 ರೂಪಾಯಿ, kg 400. ಅದು ಸಹ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೇಟ್ ಹೇಳ್ತಾರೆ. ಮತ್ತು ಇಲ್ಲೆಲ್ಲ 10 ರೂಪಾಯಿ 20 ರೂಪಾಯಿಲೆಲ್ಲ ಅಂಗಡಿ ಇದೆ. ಮತ್ತು ಮಣ್ಣಿನ ಐಟಮ್ಸ್, ಹಾಗೆಯೇ ಇದು ಎಂತಂದರೆ ಪಾತ್ರೆಗಳೆಲ್ಲ ಇದೆ. ಹಾಗೆಯೇ ಚಿಪ್ಪಿನ ಐಟಮ್ಸ್ ಎಲ್ಲ ನೋಡಿ, ಫುಲ್ ಚಿಪ್ಪಿನ ಐಟಮ್ಸ್ ಇದೆ ನಿಮಗೆ. ಚಿಪ್ಪಿನ ಸರಗಳು, ಚಿಪ್ಪಿನ ನೋಡಿ ಮಿರರ್ಗಳು, ಚಿಪ್ಪಿನಿಂದ ಡಿಸೈನ್ ಹಾಗೆ ಶಂಖಗಳು. ಇಲ್ಲೆಲ್ಲ ಹಗಲಲ್ಲಂತೂ ಸುತ್ತಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಸುಡು ಬಿಡಿಸಿಲ್ಲ. ಸಂಜೆನೇ ಬೆಸ್ಟ್ ಇದು ಶಾಪಿಂಗಿಗೆ. ಹಾಗೆ ಸಿರಾಮಿಕ್ ಮಣ್ಣಿನ ಐಟಮ್ಸ್ ಎಲ್ಲ ಇದೆ. ಹಾಗೆಯೇ ಬಟ್ಟೆ ಶಾಪ್ ಎಲ್ಲ ಸಹ ಇತ್ತು, ಆದರೆ ತುಂಬ ನಾರ್ಮಲ್ ಬಟ್ಟೆ, ರೆಗ್ಯುಲರ್ ನಿಮಗೆ ಯೂಸ್ ಮಾಡಲಿಕ್ಕೆ, ಬೀಚಿಗೆ ಹಾಗೆಯೇ ಇಲ್ಲಿ ತಿರುಗಲಿಕ್ಕೆ, ಹಾಗೆಯೇ ಡೈಲಿ ವೇರ್ ಬಟ್ಟೆಗಳೆಲ್ಲ ಇತ್ತು. ನಾನು ಫಸ್ಟ್ ಟೈಮ್ ಹೋಗಿದ್ದೆ ಇಲ್ಲಿಗೆ. ತುಂಬ ಟೈಮಿಂದ ಹೋಗಬೇಕಂತ ಅಂದ್ಕೊಂಡಿದ್ದೆ. ಫೈನಲಿ ಹೋಗಿ ಬಂದೆ. ಇಲ್ಲಿ ಜರ್ನಿನೇ ತುಂಬ ದೂರ ಆಗುತ್ತೆ, ಮೋಸ್ಟ್ಲಿ 17 hours ಏನೋ ಟ್ರಾವೆಲ್ ಇದೆ. ಈ ಶಾಪಿಂಗ್ ಹತ್ರನೇ ಒಂದು ಚರ್ಚ್ ಪಕ್ಕದಲ್ಲಿ ಒಂದು ಮ್ಯೂಸಿಯಂ ಇದೆ. ಅಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಉಂಟಲ್ಲ, ಆಫರಿಂಗ್ ಎಲ್ಲ ಬಂದದೆಲ್ಲ ಇದೆ, ಎಲ್ಲ ಗೋಲ್ಡು. ಅದು ನೋಡಲಿಕ್ಕೇ ತುಂಬ ಖುಷಿ. ಅದರಲ್ಲಿ ಫೋಟೋ ಎಲ್ಲ ತೆಗಿಲಿಕ್ಕೆ ಆಗೋದಿಲ್ಲ, ವೀಡಿಯೋಸ್ ಎಲ್ಲ ಹೊಡಿಲ್ಲ, ನೋಡಲಿಕ್ಕೆ ಅಷ್ಟೇ. ಹಾಗೆಯೇ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ, ಫ್ಯಾನ್ಸಿ ಜ್ಯುವೆಲ್ಲರೀಸ್ ಎಲ್ಲನೂ ಇದೆ ಇಲ್ಲಿ ಸ್ಟ್ರೀಟಲ್ಲಿ. ಹಾಗೆಯೇ ನನಗೆ ಇಲ್ಲಿ ಉಂಟಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. 10th ಕ್ಲಾಸಿದ್ದು ಫ್ರೆಂಡ್ ಒಬ್ಬಳು ಸಿಕ್ಕಿದ್ಲು ಇಲ್ಲಿ. ಅವರು ಬೇರೆಯೇ ಹೋಗಿದ್ರು, ನಾವು ಬೇರೆಯೇ ಹೋಗಿದ್ದು ಇಲ್ಲಿಗೆ. ಮಂಗಳೂರಿನವರು ತುಂಬ ಮಂದಿ ಇದ್ದರು ಮಾತ್ರ ಇಲ್ಲಿ, ಆದರೆ ನಮಗೆ ಪರಿಚಯ ಇಲ್ಲ ಅಷ್ಟೇ. ಪರಿಚಯದವರು ಇಬ್ಬರೇ ಸಿಕ್ಕಿದ್ರು ನನಗೆ. ಅವರು ಸಪ್ರೇಟಾಗಿ ಹೋಗಿದ್ದು, ನಾವು ಸಹ ಸಪ್ರೇಟ್. ಮಾತ್ರ ಈ ಸೀಸನಲ್ಲಿ ಇಲ್ಲಿಗೆ ಹೋಗಬಾರ್ದು, ಬೇರೆ ನೀವು ಆಫ್ ಸೀಸನಲ್ಲಿ ಈ ಅಂದರೆ ಏಪ್ರಿಲ್ ಮೇಲೆಲ್ಲ ಹೋಗಬಾರ್ದು. ಇಲ್ಲಿ ತುಂಬ ಶೆಕೆ, ಮಾರ್ಚ್ ಏಪ್ರಿಲ್ ಮೇ ಎಲ್ಲ. ಡಿಸೆಂಬರೆಲ್ಲ ಟೈಮಲ್ಲೆಲ್ಲ ಹೋಗಬೇಕು ಇಲ್ಲಿಗೆ ಹೋಗೋದಾದರೆ. ನೋಡಿ ಇಲ್ಲಿ ಬೀಚ್ ನೋಡಿ, ಸಂಜೆ ಬೀಚಲ್ಲಿ ಹೇಗಿರ್ತಾರೆ ಜನರು ಅಂದರೆ ಇದೊಂದು 7-8 ಗಂಟೆ ಹೊತ್ತಿಗೆ ಇದು. ಇಲ್ಲಿ ರಾತ್ರಿ ಇಡೀ ಜನನೇ ಇರ್ತಾರೆ ಫುಲ್ ಶಾಪಿಂಗಲ್ಲಿ. ಹಾಗೇನೆ ಇಲ್ಲಿ ಬೀಚ್ ಹತ್ರ ಎಲ್ಲ ಸಹ ಇಲ್ಲಿ ಗೇಮ್ಸ್ ಎಲ್ಲ ಸಹ ಇರುತ್ತೆ, ನಿಮಗೆ ಹಣ ಕೊಟ್ಟು ಆಡ್ಬೋದು.
ಬೀಚಿಗೆ ನಾವು ಇಳಿಲಿಲ್ಲ, ಜಸ್ಟ್ ನೋಡಿ ಬಂದೇವೆ. ಯಾಕಂದರೆ ಉಂಟಲ್ಲ ತುಂಬ ಅಂದರೆ ಗಲೀಜು ಮಾಡಿಟ್ಟಿದ್ದಾರೆ. ಮಾತ್ರ ತುಂಬ ಕೂಲಾಗಿದೆ ಬೀಚ್ ಹತ್ರ ವಾತಾವರಣ, ತುಂಬ ತಂಪಾಗಿದೆ ಸಂಜೆ ಹೊತ್ತಲ್ಲಿ. ಇವಾಗ ನಾವು ಅಲ್ಲಿಂದ ರಿಟರ್ನ್ ಮತ್ತೆ ಇನ್ನೊಂದು ಕಡೆ ಬಂದೆವಲ್ಲಿ. ಬೀಚ್ ಹತ್ರ ಸಹ ಶಾಪಿಂಗ್ ಇದೆ, ಎಲ್ಲ ಕಡೆ ಎಲ್ಲಿ ಹೋದರೆ ಸಹ ಶಾಪಿಂಗೆ. ಹಾಗೆಯೇ ನನ್ನ ವಿಡಿಯೋನ ಯಾರೆಲ್ಲ ನೋಡಿದರೆ ನಿಮಗೆಲ್ಲರಿಗೂ ಸಹ ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ನಾಳೆ ನಾನು ನಿಮಗೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಚರ್ಚ್ ವಿಸಿಟ್ ವಿಡಿಯೋ ಎಲ್ಲ ಹಾಕ್ತೀನಿ ನಾಳೆ. ಮಿಸ್ ಮಾಡಬೇಡಿ ನೋಡಲಿಕ್ಕೆ. ಬಾಯ್ ಬಾಯ್.